ಹಾಯ್ ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಹಾಸನ್ ಹುಡ್ಗಿ ಚಂದ್ರಕಲಾ. ಎಲ್ರಿಗೋ ಎಲ್ಲ ಎಲ್ಲಿಗೆ ಹೋಗ್ತಿದೀವಿ ಅಂತ ನೋಡ್ತಾ ಇದ್ದೀರಾ? ನಮ್ಮನೆಯವರು ನೋಡಿ ಹಂಗು ಹಿಂಗು ಫೋನ್ ಅತ್ಲಗು ಇತ್ಲಗು ತಿರುಗಿಸ್ತಾವ್ರೆ. ಯಾಕೆ ಅಂತ ಗೊತ್ತಾ? ನಾವು ಮಧ್ಯಾಹ್ನ ಸ್ಕೂಲ್ ಮುಗಿಸ್ಕೊಂಡು ಮಗನ್ ಕರ್ಕೊಂಡು ಮನೆಗ್ ಬಂದ್ನಾ, ನಮ್ಮನೆಯವರು ಸರ್ಪ್ರೈಸ್ ಅಂತ ಹೇಳಿ ಗಾಡಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಎಲ್ಲಿಗೆ ಹೊರಡ್ತಿದೀವಿ ಅಂತನಾ? ಹೆಸರುಘಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ ಮಶ್ರೂಮ್ ಬಿರಿಯಾನಿ ತಿನ್ನಕ್ಕೆ ಅಂತ ಅಂದ್ರು. ನಾವು ಅದಕ್ಕೆ ಚಕ ಚಕ ಅಂತ ರೆಡಿಯಾಗಿ ಪಟ ಪಟ ಅಂತ ರೆಡಿಯಾಗಿ ಲಿಪ್ಸ್ಟಿಕ್ ಹಾಕೊಂಡು ಪಟ ಪಟ ಅಂತ ನನ್ನ ಮಗ ನೋಡಿ ಹಾಯ್ ಮಾಡ್ತಾ ಇದ್ದಾನೆ. ಹೊರಡ್ತೀವಿ. ಹೋಗ್ತಾ 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 ಇದೀವಿ ರೋಡಲ್ಲಿ. ನನ್ನ ಮಗನಿಗಂತೂ ಫುಲ್ಲು ಖುಷಿ. ನನಗೂ ಒಂದ್ ಕಡೆ ಖುಷಿನೇ, ಅಡಿಗೆ ಮಾಡೋದ್ ತಪ್ತು ಅಂತ. ಅಲ್ಲಿ ನೋಡಿ ಹೊಗೆ, ಅಲ್ಲಿ ನೋಡಿ ಹೋಗ್ತಾ ಇದೀವಿ, ಅಲ್ಲಿ ನೋಡಿ ಅಲ್ಲೊಂದು ಫುಲ್ ಹೊಗೆ ಹೊಗೆ ಹೊಗೆ. ಏನಪ್ಪ ಇದು ಏನಪ್ಪ ಇಲ್ಲಿ ಹೊಗೆ ಅಂತ ನೋಡಿದ್ರೆ ಅಲ್ಲಿ ಸರಿಯಾಗಿ ಬೆಂಕಿ ಹಾಕಿದ್ರು, ಅದು ಹೊಗೆ. ನಮ್ಮನೆಯವ್ರು ಕಣ್ಣು ಮುಚ್ಕೊಂಡು ಹಂಗೂ ಹಿಂಗೂ ಗಾಡಿ ಓಡಿಸ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ಹೋಗ್ತಾ ಇದ್ವಿ, ಎಲ್ಲರಿಗೂ ಹೊಟ್ಟೆ ಹಶ್ವು ಆಲ್ರೆಡಿ ತಡೆಯಕ್ ಆಗ್ತಿರ್ಲಿಲ್ಲ. ಅಲ್ಲಿ ನೋಡಿದ್ರೆ ಪಟ್ ಅಂತ ರೈಲ್ವೆ ಗೇಟ್ ಹಾಕೇ ಬಿಡದ. ಅಲ್ಲೊಂದು ಇನ್ಸಿಡೆಂಟ್ ಆಯ್ತು ಫ್ರೆಂಡ್ಸ್, ಹೇಳ್ಬೇಕು ಅಂತ ಅನ್ಕೊಂಡೆ. ಅಲ್ಲಿ ವಿಡಿಯೋ ಮಾಡಕ್ಕೆ ಆಗ್ಲಿಲ್ಲ. ಅಲ್ಲಿ ಒಂದು ಅಜ್ಜಿ ಇದ್ರು, ಅವರು ಫುಲ್ಲು ನಡ್ತಾ ಇದ್ರು. ಫುಲ್ ಟ್ರಾಫಿಕ್ ಅಲ್ಲಿ ನಿಂತಿದ್ವಿ. ಅಲ್ಲೊಬ್ಬ ಮುಸ್ಲಿಂ ಹುಡುಗ ಬಂದ್ಬಿಟ್ಟು ಬ್ರೆಡ್ ಟೀ ತಗೊಂತಾ ಇದ್ದ. ಈ ಟ್ರಾಫಿಕ್ ಅಲ್ಲಿ ಇವರಿಗೆ ಬ್ರೆಡ್ ಟೀ ಅವಶ್ಯಕತೆ ಇದೆಯಾ ಅಂತೇಳಿ ಬೈಕಣೆ ಮನ್ಸಲ್ಲಿ. ಅವ್ರು ನೋಡಿದ್ರೆ ಪಾಪ ಅಜ್ಜಿಗೆ ಅದನ್ನ ಕೊಟ್ಬಿಟ್ರು. ನನ್ಗೆ ಮನ್ಸಿಗೆ ಒಂಥರ ಆಯ್ತು. ಅದಕ್ಕೆ ಯಾರನ್ನೂ ಸುಮ್ನೆ ತಪ್ಪಾಗಿ ತಿಳ್ಕೊಬಾರ್ದು ಅಂತ. ಆಮೇಲೆ ನಾವು ಒಂದ್ ಜ್ಯೂಸ್ ಕೊಡ್ಸೋ ಅಜ್ಜಿಗೆ ಮುಂದಕ್ಕೆ ಬಂದ್ವಿ. ಆದ್ರೂ ಈ ವೀಕೆಂಡ್ ಅಲ್ಲಿ ನೇಚರ್ ನೋಡ್ಬೇಕು ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ನೆಕ್ಸ್ಟ್ ನಮ್ ಸ್ಪಾಟಿಗೆ ಬಂದೇ ಬಿಟ್ವಿ, ಮಶ್ರೂಮ್ ಹೋಟೆಲ್. ಅಲ್ಲಿ ನೋಡಿ ನಾನು ಹಿಂದೆ ತಿರುಗಿ ವಿಡಿಯೋ ಕಟ್ ಮಾಡಿ ನೋಡೋಷ್ಟೊತ್ತಿಗೆ ಇಬ್ರು ಇಲ್ವೇ ಇಲ್ಲ, ಹೋಗ್ತಾ ಇದಾರೆ ಆಲ್ರೆಡಿ. ಹೊಟ್ಟೆಲ್ ಇಳಿ ಓಡಾಡ್ತಾ ಇದ್ದೇವೆ, ಅದಕ್ಕೆ ಪಟ್ಟಂತ ಹೋಗಿದ್ದಾರೆ ನೋಡಿ. ಅಲ್ಲಿ ಹೋಗಾಗ್ಲೇ ಮೆನು ಓದ್ತಾ ಕೂತಿದ್ದಾರೆ. ನೆಕ್ಸ್ಟ್ ನಾನು ಹೋಗಿ ಜಾಯ್ನ್ ಆದೆ. ಎಲ್ಲ ಮೆನು ಬಂದ್ರು, ಅವರು ಆರ್ಡರ್ ತಗೊಂಡ್ರು. ಫಸ್ಟ್ ನಾವ್ ಆರ್ಡರ್ ಕೊಟ್ಟಿದ್ದು ಮಶ್ರೂಮ್ ಕಬಾಬ್. ಬಂದ ತಕ್ಷಣ ಕೇಳ್ಬೇಕಾ, ಪಟ ಪಟ ಅಂತ ಹೇಳಿ ಇಳಿಸಿದ್ದೆ. ನನಗೆ ಮಶ್ರೂಮ್ ಬಿರಿಯಾನಿ ಇಷ್ಟ ಇರಲಿಲ್ಲ, ಅದಕ್ಕೆ ನಾನು ಚಪಾತಿ ತಗೊಂಡೆ. ನಮ್ಮನೆಯವರು ಮಶ್ರೂಮ್ ಕಬಾಬ್ ತಗೊಂಡ್ರು. ಒಂದು ಪ್ಲೇಟ್ ಬಿರಿಯಾನಿ ತಗೊಂಡ್ರು. ಇನ್ನು ನಮ್ಮ ಮಗಂಗೆ ಅವನ್ ಪುಟಾಣಿ ಅಲ್ವಾ, ಅವ್ನು ತಿನ್ನಲ್ಲ ಜಾಸ್ತಿ, ಅದಕ್ಕೆ ಅದರಲ್ಲೇ ಇಬ್ರು ಶೇರ್ ಮಾಡಿದ್ವಿ. ನೆಕ್ಸ್ಟ್ ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ದಾನೆ, ಆಲ್ರೆಡಿ ಬೈಕ್ ಓಡ್ಸಕ್ ಸ್ಟಾರ್ಟ್ ಮಾಡಿದ್ದಾನೆ ಕುತ್ಕೊಂಡು. ನೀನ್ ದೊಡ್ಡನಾದ್ಮೇಲೆ ಬೈಕ್ ಓಡ್ಸೋದು ಇದ್ದಿದ್ದೆ, ಸ್ವಲ್ಪ ಟ್ರಯಲ್ ತಗೋ ಅಂತೇಳಿ ನೋಡ್ತಾ ಇದ್ವಿ. ಅಷ್ಟ್ರೊಳಗೆ ನೆಕ್ಸ್ಟ್ ನಮ್ಮನೆಯವರು ಬಿಲ್ ತೋರಿಸಿದ್ದಾರೆ ನೋಡಿ. 576 ರೂಪಾಯಿ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಅಲ್ಲಿಂದ ನೋಡಿದ್ವಿ ಪಾನಿಪುರಿ. ಹೆಣ್ಮಕ್ಳಿಗೆ ಬೇಕಾ ಪಾನಿಪುರಿ ಕೇಳ್ಬೇಕಾ, ನೋಡಿದ ತಕ್ಷಣ ನಿಲ್ಸಿದ್ವಿ. ನಿಲ್ಸಿದ ತಕ್ಷಣ ಹೋದ್ವಿ. ಎಲ್ಲಿ ವೆರೈಟಿ ವೆರೈಟಿ ಪಾನಿಪುರಿ ಸಿಗುತ್ತೆ ಫ್ರೆಂಡ್ಸ್. ಫಸ್ಟ್ ಹೋಗ್ತಿದ್ದಂಗೆ ಎಲ್ಲಾ ತರದ ಪಾನಿಪುರಿ ಒಂದೊಂದ್ ಪ್ಲೇಟ್ ತಗೊಂಡ್ವಿ. ನೆಕ್ಸ್ಟ್ ನನ್ ಜಾಮೂನ್ ತಿಂದು ನೆಕ್ಸ್ಟ್ ಇನ್ ವೋಲ್ಗೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್.